ಓಂ ಗಂ ಗಣಪತಿಯೇ ನಮಃ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಮಂತ್ರ ವಿಧಾನವನ್ನು ನಿಮ್ಮೆಲ್ಲರಿಗೋಸ್ಕರ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಕೇಳಿಸ್ಕೊಂಡು ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಸ್ತ್ರೀ ಪುರುಷ ನಪುಂಸಕನ್ನು ಭೇದ ಭಾವ ಇಲ್ಲ. ಈ ಮಂತ್ರ ವಿಧಾನಕ್ಕೆ ನಿಯಮ ನಿಬಂಧನೆಗಳು ಇಲ್ಲ. ಇದಕ್ಕೆ ಅಂಟು ಮುಟ್ಟು ದೋಷ ಇಲ್ಲ. ಆಮೇಲೆ ಮಾಂಸ ಭಕ್ಷಣೆ ತಿನ್ನಬಾರದು ಅನ್ನೋದಿಲ್ಲ. ಮದ್ಯಪಾನ ಮಾಡಬಾರ್ದು ಅನ್ನೋ ನಿಯಮ ಇಲ್ಲ. ಬ್ರಹ್ಮಚರ್ಯ ಪಾಲನೆ ಮಾಡೋಂಗಿಲ್ಲ. ಏನು ಬೇಕಾದರೂ ಮಾಡ್ಕೋಬೋದು. ಆದರೆ ಮಂತ್ರವನ್ನು ನಾವು ಎಷ್ಟು ದಿವಸ ಹೇಳಿರ್ತೀವೋ ಅಷ್ಟು ದಿವಸ ಜಪ ಮಾಡಲೇಬೇಕು. ಯಾವತ್ತಾದರೂ ಸರಿ, ಒಂದು ಅಮಾವಾಸ್ಯೆ ದಿವಸ ಶುರು ಮಾಡಬೇಕು. ಅಲ್ಲಿಂದ ಇನ್ನೊಂದು ಅಮಾವಾಸ್ಯೆ, ಆ ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆ, ಅಂದರೆ 60 ದಿವಸ ಈ ಮಂತ್ರ ಜಪವನ್ನು ಮಾಡಬೇಕು. ಅಮಾವಾಸ್ಯೆಗೆ ಶುರು ಮಾಡಬೇಕು. ಅಲ್ಲಿಂದ 2ನೇ ಅಮಾವಾಸ್ಯೆ ಗಂಟ ನಾವು ಈ ಜಪವನ್ನು ಮಾಡಬೇಕು. ಇದಕ್ಕೆ ಆಸನವಾಗಿ ದರ್ಭಾಸನ ಹಾಕ್ಕೋಬೇಕು. ಜಪಮಾಲೆಯಾಗಿ ನಿಮ್ಮ ಇಷ್ಟ ಯಾವುದಾದ್ರೂ ಬೇಕಾದರೂ ತಗೊಂಡು ಜಪ ಮಾಡ್ಬೋದು. ಈ ಮಂತ್ರ ಜಪನ್ನ 3333 ಜಪ ಪ್ರತಿ ದಿವಸ ರಾತ್ರಿನಲ್ಲೇ ಜಪ ಮಾಡಬೇಕು. ಒಂದೇ ಟೈಮಿಗೆ ಮಾಡಬೇಕು. ಒಂದೇ ಸತಿ 3333 ಜಪ ಮಾಡಬೇಕು. ಅನಂತರ ಊಟ ಆದಮೇಲೆ ನೀವು ತಿನ್ನೋ ಅನ್ನವನ್ನು 330 ಸಾರಿ ಇದನ್ನು ಅನ್ನವನ್ನು ಮಂತ್ರ ಉಚ್ಚಾರಣೆ ಮಾಡ್ತಾ ಅಭಿಮಂತ್ರಣ ಮಾಡಿ ಇದನ್ನು ಮನೆ ಆಚೆ ಯಾವುದಾದ್ರೂ ತಾಮ್ರದ ಪ್ಲೇಟ್ನಲ್ಲಿ ತಗೊಂಡೋಗಿ ಇಡಬೇಕು. ಆವಾಗ ಯಾವುದಾದ್ರೂ ಪ್ರಾಣಿಗಳು ತಿಂದರೆ ತಿನ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಈ 60 ದಿವಸ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಇದು ಈ ಭೂತ ಪ್ರೇತ ಪಿಶಾಚ ಏನಪ್ಪ ಅಂದರೆ ಇದೆಲ್ಲ ನೆಗೆಟಿವ್ ಎನರ್ಜಿ. ಇದು ಕೆಲವೊಂದು ನೆಗೆಟಿವ್ ಎನರ್ಜಿ ಹೇಗಪ್ಪ ಅಂದರೆ ಇದು ದಿವ್ಯ ದೇವತೆಗಳಿಂದ ಶಾಪ ತಗೊಂಡು ಶಾಪ ನಿವಾರಣೆಗೋಸ್ಕರ ನಮ್ಮಂಥ ಮಂತ್ರ ಜಪ ಮಾಡೋರನ್ನ ಹತ್ರಕ್ಕೆ ಬಂದು ಅವರು ಶಾಪ ನಿವಾರಣೆ ಮಾಡ್ಕೊಳ್ಳೋ ಥರ ಅವ್ರು ನೋಡ್ತಾರೆ. ಅದಕ್ಕೆ ಅವರು ನಿಮಗೆ ಏನಾದರೂ ಒಳ್ಳೇದು ಮಾಡಿ ಅವ್ರಿಗೆ ಬೇಕಾದ ಕೆಲಸಗಳು ನಿಮ್ಮ ಹತ್ರದಿಂದ ಮಾಡಿಸ್ಕೊಂಡು ಅವರು ಶಾಪ ವಿಮುಕ್ತ ಪಡೆಯೋಕ್ಕೆ. ಇದು ಕೂಡ ನೆಗೆಟಿವ್ ಎನರ್ಜಿ. ಆದರೆ ಈ ಜಪ ಮಾಡೋವನಿಗೆ ಯಾವುದೇ ಥರ ತೊಂದರೆ ಕೊಡೋದಿಲ್ಲ. ಇದು ಗಿವ್ ಪಾಲಿಸಿ ಅಂಡ್ ಟೇಕ್ ಪಾಲಿಸಿ ಥರ ಈ ಮಂತ್ರ ವಿಧಾನ ಮಾಡಿ ಜಪ ಸಿದ್ಧಿ ಪಡ್ಕೊಂಡವನು ರಾತ್ರಿ ದೊಡ್ಡವರಾಗೋಗಿರೋರು ಬೇಜಾನ್ ಜನ ಇದ್ದಾರೆ. ಶ್ರೀಮಂತರಾಗಿರೋರು ಇದ್ದಾರೆ, ಇನ್ನು ಅದಕ್ಕೆ ಮೇಲೆ ದೊಡ್ಡವರು ಆಗಿರೋರು ಇದ್ದಾರೆ. ಅದಕ್ಕೆ ಸಲುವಾಗಿ ಈ ಮಂತ್ರ ಜಪವನ್ನು ನೀವು ಬೇಕಾದವರು ಮಾಡ್ಬೋದು. ಯಾವುದೇ ಥರ ನಿಯಮ ನಿಬಂಧನೆಗಳು ಇಲ್ಲ. ಯಾವುದೇ ಮಂತ್ರ ಸಿದ್ಧಿ ನೀವು ಪಡ್ಕೊಂಡ್ರೆ ಕೆಟ್ಟದಕ್ಕೆ ಬಳಸೋಕ್ಕೆ ಹೋಗಬೇಡಿ, ಲೋಕ ಕಲ್ಯಾಣವಾಗಿ ಬಳಸಿ. ಇಲ್ಲ ನಿಮ್ಮ ಉದ್ಧಾರವಾಗಿ ನೀವು ಬಳಸ್ಕೊಂಡು ಈ ಜಪವನ್ನು ಮಾಡಿ. ಮಂತ್ರವನ್ನು ಇವಾಗ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸ್ಲೋಂ ಖಗದ್ವಿಮುಖ ಕರಾಳವದನೆ ಕ್ಲೀಂ ಹ್ರಂ ಹ್ರೀಂ ರೂಂ ಹರೈಂ ಹ್ರೌಂ ಕ್ಲಂ ಸಕಲ ದಿವ್ಯಭೂತಗಣಂ ಮಮ ವಶಮಾಯ ಕ್ಲೀಂ ಸ್ವಾಹ. ಸ್ಲೋಂ ಖಗದ್ವಿಮುಖ ಕರಾಳವದನೆ ಕ್ಲೀಂ ಹ್ರಂ ಹ್ರೀಂ ರೂಂ ಹರೈಂ ಹ್ರೌಂ ಕ್ಲಂ ಸಕಲ ದಿವ್ಯಭೂತಗಣಂ ಮಮ ವಶಮಾಯ ಕ್ಲೀಂ ಸ್ವಾಹ. ಸ್ಲೋಂ ಖಗದ್ವಿಮುಖ ಕರಾಳವದನೆ ಕ್ಲೀಂ ಹ್ರಂ ಹ್ರೀಂ ರೂಂ ಹರೈಂ ಹ್ರೌಂ ಕ್ಲಂ ಸಕಲ ದಿವ್ಯಭೂತಗಣಂ ಮಮ ವಶಮಾಯ ಕ್ಲೀಂ ಸ್ವಾಹ. ಈ ಮಂತ್ರ ವಿಧಾನದ ಬಗ್ಗೆ ನಿಮಗೆ ಏನಾದರೂ ಸಂದೇಹಗಳು ಇದ್ದರೆ ನಮಗೆ ಫೋನ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ನಾವು ಬಿಡುವಿದ್ದಾವಾಗ ನೋಡಿ ನಿಮಗೆ ಉತ್ತರವನ್ನು ಕೊಡ್ತೀವಿ. ಈ ವಿಡಿಯೋ ಇಂದಿಗೆ ಮುಕ್ತಾಯ ಆಗಿದೆ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ.